ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಲೈಕ್ ಮಿನಿ ವ್ಲಾಗ್ ಏನಲ್ಲ, ಕಂಪ್ಲೀಟ್ ನನ್ನ ಒನ್ ಡೇ ಟ್ರಿಪ್ ಹೇಗಿತ್ತು ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಜೊತೆ ಅವರು ಅಮ್ಮ ಊರಿಗೆ, ಅಂದರೆ ಅವರ ತವರು ಊರಿಗೆ ಹೋಗ್ತಾ ಇದ್ದೀನಿ. ಶೀ ಈಸ್ ಫ್ರಮ್ ಮಡಿಕೇರಿ, ಆಯಿತಾ. ಸೊ ಮಡಿಕೇರಿಯಲ್ಲಿ ಭಾಗಮಂಡಲ ಅಂತ ಊರಿದೆ, ಅಲ್ಲಿ ಸೊ ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಏನಂದರೆ ಇಟ್ ವಾಸ್ ಲೈಕ್ ನೈಟ್ ಜರ್ನಿ ಇತ್ತು ಆ್ಯಂಡ್ ಅರ್ಲಿ ಮಾರ್ನಿಂಗ್ ಮಡಿಕೇರಿ ರೀಚ್ ಆದ್ವಿ. ಮಡಿಕೇರಿ ರೀಚ್ ಆಗಿದ ತಕ್ಷಣ ಐ ವಾಸ್ ರಿಯಲಿ ಓವರ್ವೆಲ್ಮ್. ಹೆಂಗೆ ಅಂದರೆ ಆ ಫಾಗು, ಆ ವೆದರು, ಆ ಗ್ರೀನರಿ. ಸೊ ಲಾಸ್ಟ್ ವೀಕ್ ಕೂಡ ಮಡಿಕೇರಿಗೆ ಬಂದಿದ್ದೆ, ಬಟ್ ಆದರೂ ಈ ವೀಕ್ ಎಂಜಾಯ್ ಮಾಡಿದಷ್ಟು ನಾನು ಲಾಸ್ಟ್ ವೀಕು ಎಂಜಾಯ್ ಮಾಡಿಲ್ಲ. ಸೊ ನೋಡಿ, ಆ ಬಿಸಿಲಲ್ಲೂ ಆ ದೂರದ ಬೆಟ್ಟದಲ್ಲಿ ಫಾಗು ಆ್ಯಂಡ್ ಈ ಟ್ರಾವೆಲು. ಆ್ಯಂಡ್ ಅವ್ರ ಹಸ್ಬೆಂಡ್ ಬಂದಿದ್ದರು, ಓಕೆನಾ, ನನ್ನ ಫ್ರೆಂಡ್ ಹಸ್ಬೆಂಡ್ ಬಂದಿದ್ದರು ಪಿಕ್ ಮಾಡೋದಕ್ಕೆ. ಸೊ ಬಸ್ ಇಳಿದ ತಕ್ಷಣ ಐ ವಾಸ್ ರಿಯಲಿ ಎಕ್ಸೈಟೆಡ್ ಆ ಟ್ರಿಪ್ ಹೇಗೆ ಎಂಜಾಯ್ ಮಾಡ್ತೀನಿ ಅಂತ. ಆ್ಯಂಡ್ ನಿಜವಾಗ್ಲೂ ಟ್ರಿಪ್ನ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಶಿ ವಾಸ್ ಮೈ ಫ್ರೆಂಡ್. ಆ್ಯಂಡ್ ಇದು ದೇವಸ್ಥಾನ. ಅವರು ಮನೆಗೆ ಹೋಗುವಾಗ ಲೈಕ್ ಇಲ್ಲಿ ಫ್ಲೈಓವರ್ ಸಿಗುತ್ತೆ, ಆ ಫ್ಲೈಓವರ್ ಕೆಳಗಡೆನೇ ದೇವಸ್ಥಾನ ಇತ್ತು. ಕಾಲ ಮಾಡಿಯಲ್ಲ ಇನ್ನ. ಡಾಗ್ ಕಾಣೋದು, ಡಾಗ್. ಚಿನ್ನಿ, ಯಾರಿಷ್ಟ ನಿಂಗೆ ಯಾರಿಷ್ಟ? ಡಾಗ್ ಇಷ್ಟನಾ? ಪಪ್ಪ ಇಷ್ಟನಾ? ನಮ್ಮಮ್ಮ ಇಷ್ಟನಾ? ಡಾಗ್ ಅನ್ನಲ್ಲ, ಡಾಗ್ ಅಂತಾನೆ. ಚಿನ್ನಿ, ಪಪ್ಪ ಇಷ್ಟನಾ ನಮ್ಮಮ್ಮ ಇಷ್ಟನಾ? ಡಾಗ್ ಇಷ್ಟ. ಇವಾಗ ಡಾಗ್ ಮೇಲೆ ಇಂಟ್ರೆಸ್ಟ್ ಆಗ್ಬಿಟ್ಟಿದ್ದೆ. ಅದು ನಾನು ದಿನ ತೋರಿಸಿದಲ್ಲಿ ಡಾಗ್ ನೋಡು, ಡಾಗ್ ಅದ್ರಲ್ಲಿ ಡಾಗ್ ಅಂತ ಹಿಡ್ಕೊಂಡು. ಆ್ಯಂಡ್ ಇಲ್ಲಿಂದ ಸ್ವಲ್ಪ ದೂರ ಅವ್ರ ಮನೆ ಹತ್ರ ನಡ್ಕೊಂಡು ಹೋಗ್ಬೇಕಿತ್ತು. ಆ್ಯಂಡ್ ಅವ್ರದ್ದು ಎಸ್ಟೇಟ್ ಕೂಡ ಇದೆ, ಇದೆಲ್ಲ ಅವ್ರ ಎಸ್ಟೇಟ್, ಓಕೆನಾ. ಸೊ ಇದು ಅಷ್ಟೇ, ನಂಗೆ ನಿಜವಾಗ್ಲೂ ಎಷ್ಟು ಇಷ್ಟ ಆಯಿತು ಅಂದರೆ ಲೈಕ್ ಅದೊಂಥರ ಕಾಡಲ್ಲಿ ನಡೆದಂಗೆ ಫೀಲ್ ಆಗ್ತಿತ್ತು ನನಗೆ. ಅಂದರೆ ಈ ವಾಕೆಬಲ್ ಡಿಸ್ಟೆನ್ಸ್ ಅದೇ, ಬಟ್ ಅಲ್ಲಿ ಕಾರ್ ತೆಗಿಯೋಕ್ಕಾಗಲ್ಲ ಅಂತ ಅಲ್ಲೇ ಪಾರ್ಕ್ ಮಾಡಿ ಇಲ್ಲಿ ಮನೆಗೆ ಬಂದ್ವಿ. ಆ್ಯಂಡ್ ನೋಡಿ, ಅವ್ರ ಮನೆ ಕಾಡು ಮಧ್ಯದಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಇದವ್ರ ಕಲ್ಚರ್, ಓಕೆ. ಯಾರು ಬಂದರೆ ಅಥವಾ ಯಾರೇ ಅವ್ರ ಮನೆಗೆ ಬಂದ್ರೂ ಅವ್ರ ಮಕ್ಕಳೇ ಆಗಿರ್ಬೋದು, ಹೊರ್ಗಿನವರೇ ಆಗಿರ್ಬೋದು, ಈ ಥರ ವೆಲ್ಕಮ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಅವ್ರ ಮನೆ, ಆಯಿತಾ. ಲೈಕ್ ನಂಗೆ ನಿಜವಾಗ್ಲೂ ಲಿಟ್ರಲಿ ಹೆಂಗೆ ಫೀಲ್ ಆಯ್ತು ಅಂದರೆ ಈ ಕಾಡು ಮಧ್ಯದಲ್ಲಿ ಮನೆ ಇದೆ ಅನ್ನೋ ಥರ ಫೀಲ್ ಆಯಿತು. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ಇವ್ರ ಮನೆಯಲ್ಲಿ ಈಗಲೂ ಕೂಡ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾರೆ. ಸೌದೆ ಅಲ್ಲೇ ಅಡುಗೆ, ಲೈಕ್ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಕಿಚನ್ ಇದೆ. ಆ್ಯಂಡ್ ಇನ್ನೊಂದು ಅವ್ರ ಅಮ್ಮ ಇತ್ತು, ಓಕೆನಾ, ನನ್ನ ಫ್ರೆಂಡ್ ಅವ್ರ ಅಮ್ಮ. ಆ್ಯಂಡ್ ಇದು ಇನ್ನೊಂದು ಲೈಕ್ LPG ಸಿಲಿಂಡರ್ ಇಟ್ಕೊಂಡಿರೋಂಥ ಅಡುಗೆ ಮನೆ. ಆ್ಯಂಡ್ ಇದು ಅವ್ರ ಮನೆ. ಬಟ್ ಇಲ್ಲಿ ನಂಗೆ ನಿಜವಾಗ್ಲೂ ಇಷ್ಟ ಆಗಿದ್ದೇನೆಂದರೆ ಅವ್ರು ಮಾಡಿದ ಕಡುಬು, ಅವರೆಕಾಳು ಹುಳಿ ಸಾರು, ಆ್ಯಂಡ್ ಇನ್ನೊಂದು ಇದು ಕಾಯಿ ಹಾಲು ಅನಿಸುತ್ತೆ. ಆ್ಯಂಡ್ ಚೆನ್ನಾಗಿ ಕಡುಬು ಎಲ್ಲ ಬ್ಯಾಟಿಂಗ್ ಮಾಡಿ ಇವಾಗ ಹಂಟಿಂಗ್ ಹೋಗ್ತಾಯಿದ್ದೀವಿ. ಹಂಟಿಂಗ್ ಏನಕ್ಕೆ ಅಂತಂದರೆ ಅವರು ಅಮ್ಮ ಬಂದು ತುಂಬ ಥರ ವೆಜಿಟೇಬಲ್ಸು ಆ್ಯಂಡ್ ಏನೇನೋ ಥರ ಸೊಪ್ಪು ಎಲ್ಲ ಬೆಳೆದಿದ್ದಾರೆ. ಸೊ ಅದಕ್ಕೆ ವಿ ಥಾಟ್ ಆಫ್ ಹಾರ್ವೆಸ್ಟಿಂಗ್ ಮಾಡೋಣ ಅಂತ. ಸೊ ಇಲ್ಲಿ ಹಾರ್ವೆಸ್ಟ್ ಮಾಡೋದಕ್ಕೂ ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಏನಕ್ಕೆ ಅಂದರೆ ಇಷ್ಟು ಕಾಡು ಥರ ಇದೆ, ಎಲ್ಲಿ ಹಾವು ಬಂದುಬಿಡುತ್ತೋ ಅಂತೆಲ್ಲ ನಾನು ಹುಷಾರಾಗಿ ನೋಡ್ಕೊಂಡು ಹೋಗ್ತಿದ್ದೆ. ನಾನೇನೂ ಮಾಡಿಲ್ಲ, ಆ್ಯಕ್ಚುಲಿ ನನಗೇನೂ ಮಾಡಲಿಕ್ಕೂ ಬರಲಿಲ್ಲ. ಸೊ ಅವ್ರ ಹಸ್ಬೆಂಡೇ ಏನೇನು ಬೇಕದೆಲ್ಲ ಹಾರ್ವೆಸ್ಟ್ ಮಾಡಿದ್ರು. ಆ್ಯಂಡ್ ನಿಜವಾಗ್ಲೂ ಈ ಥರ ಎಲ್ಲ ಕಾಡು ಮಧ್ಯ ಹೋದಂಗೆ ಫೀಲ್ ಆಗ್ತಿತ್ತು ನನಗೆ. ಇವ್ರ ತೋಟ ಬಂದು ನಮ್ಮ ಸೈಡೆಲ್ಲ ಈ ಥರ ಇರಲ್ಲ ಅಲ್ವಾ, ಲೈಕ್ ಅಂದರೆ ಫ್ಲ್ಯಾಟಾಗಿರುತ್ತೆ,
ಆ್ಯಂಡ್ ಎಲ್ಲ ಲೈಕ್ ನಮ್ಗೆ ಈ ಥರ ಎಲ್ಲ ಡಿಸ್ಟರ್ಬೆನ್ಸ್ ಏನೂ ಇರೋಲ್ಲ. ಇವ್ರದ್ದೊಂಥರ ಕಾಡು ಥರ ಇರುತ್ತೆ ಎಸ್ಟೇಟ್ ಬಂದು. ಸೊ ಇದೊಂಥರ ಚೆಂದ, ಬಟ್ ಸ್ಟಿಲ್ ಎಂಜಾಯ್ ಮಾಡಿದೆ. ಆ್ಯಂಡ್ ನಿಜವಾಗ್ಲೂ ಸಖತ್ತಾಗಿತ್ತು. ಆ್ಯಂಡ್ ಇದೆಲ್ಲ ಆಯಿತು. ನೆಕ್ಸ್ಟು ನಾವು ರೆಡಿಯಾಗಿ ಇಲ್ಲಿಗೆ ಬಂದ್ವಿ. ಏನು ರೀಸನ್ಗೆ ನಾವು ಈ ಊರಿಗೆ ಬಂದಿದ್ದನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಆ್ಯಂಡ್ ನಿಜವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ, ನಿಮಗೂ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಆ್ಯಂಡ್ ರಿಯಲಿ ಐ ಆಮ್ ಪ್ರಿಟಿ ಶ್ಯೂರ್ ನಿಮಗೂ ಗೂಸ್ ಬಂಪ್ಸ್ ಬಂದೇ ಬರುತ್ತೆ. ನನಗಂತೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಿಜವಾಗ್ಲೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಇದ್ರದ್ದು ಮಹತ್ವ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಬಾಯ್.